ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಗುಡೇನಕಟ್ಟಿಯಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಜಾತ್ರಾ ಮಹೋತ್ಸವದ ಅದ್ದೂರಿಯಾಗಿ ಜರುಗಿದೆ. ಹೆತ್ತವರನ್ನ ಕಡೆಗಣಿಸಬೇಡಿ. ಧರ್ಮಸೇನಾ ಭಟ್ಟಾರಕ ಶ್ರೀ ಕರೆ ಹೆತ್ತವರನ್ನ ಎಂದಿಗೂ ಕೂಡ ಕಡೆಗಣಿಸಬಾರದು. ಅವರ ಮನಸ್ಸಿಗಾಗುವ ನೋವು ಎಂದಿಗೂ ಮಾಸಲ್ಲ. ತಂದೆ ತಾಯಿ ಋಣವನ್ನ ತೀರಿಸಲು ಪ್ರಯತ್ನಿಸಬೇಕು ಅಂತ ವರೂರಿನ ಧರ್ಮಸೇನಾ ಭಟ್ಟಾರಕ ಶ್ರೀಗಳು ಹೇಳಿದ್ದಾರೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮದಲ್ಲಿ ಆಯೋಜನೆ ಮಾಡಲಾದ ಶ್ರೀ ಈಶ್ವರ ಬಸವಣ್ಣ ಮಾರುತಿ ಮೈಲಾರ ಲಿಂಗೇಶ್ವರ ಗಂಗಿಮಾಳವ ದೇವರುಗಳು ಪ್ರಾಣ ಪ್ರತಿಷ್ಠಾಪನಾ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಇವರು ಆಶೀರ್ವಚನ ಕೊಟ್ಟಿದ್ದಾರೆ. ತಂದೆ ತಾಯಿಗಳನ್ನ ಕೀಳು ಮಟ್ಟದಲ್ಲಿ ನೋಡಿಕೊಂಡಲ್ಲಿ ನಿಮ್ಮ ಮಕ್ಕಳು ನಿಮ್ಮನ್ನ ಸಹ ಹಾಗೆ ನೋಡ್ತಾರೆ. ಇದನ್ನ ಅರಿತುಕೊಂಡು ನಮಗೆ ಜನ್ಮ ನೀಡಿ ನಮ್ಮ ಬಾಳನ್ನು ಬೆಳಗಿಸಿದ ತಂದೆ ತಾಯಿಗಳನ್ನ ಗೌರವದಿಂದ ಕಂಡಾಗ ಮಾತ್ರ ನಾವು ಮನುಷ್ಯರಾಗಿ ಬಾಳಿದಕ್ಕೆ ಸಾರ್ಥಕವಾಗುತ್ತೆ ಎಂದಿದ್ದಾರೆ. ಏನೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಸ್ಲಿಂ ಧರ್ಮಗುರು ಸೋಫಿ ಸಂತಾಪೆರೆ ತರೀಕತ ಅಬ್ದುಲ್ ರಜಾಕ್ ಶಾ ಖಾದ್ರಿ ಸತ್ಪುರ ಮಾತನಾಡಿ, ಜಾತಿ ಧರ್ಮ ಎನ್ನದೇ ಎಲ್ಲಾ ಸದ್ಗುರುಗಳನ್ನ ಕರೆಸಿ ಈ ಜಾತ್ರಾ ಮಹೋತ್ಸವ ಮಾಡಿದ್ದು ಹೆಮ್ಮೆಯ ವಿಷಯವಾಗಿದೆ. ಇದರಿಂದ ಎಲ್ಲರೂ ಭಕ್ತಿಯಿಂದ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಅಂದಾಗ ನಿಮ್ಮಗಳ ಪಾಪ ಕರ್ಮಗಳು ನಾಶವಾಗಿ ಸುಖ ಜೀವನ ಸಿಗುತ್ತೆ ಎಂದಿದ್ದಾರೆ. ಶಿಷ್ಯರೆಲ್ಲ ಕೇಳ್ತಾರು, ಯಾಕ್ರಿಯಪ್ಪ ನೀವು ಯಾಕೆ ಲೇಟ್ ಮಾಡಿ ನಮಾಜ್ ಮುಗಿಸಿದ್ರಿ? ಯಾವಾಗಂತಾರ, ಪರಮಾತ್ಮ ದೇವದೂತರಿಗೆ ಕಳಿಸಿದ್ದ. ನಿನ್ನೆ ರಾತ್ರಿ ಪ್ರವಾದಿ ನೀ ಹೇಳಿದ ಮಾತ ನುಡಿಗಳನ್ನ ಮೌಲಾ ಅಲಿ ನಿನ್ನ ಮಾತಿಗೆ ಬೆಲೆ ಕೊಟ್ಟಿದ್ದಾನು. ಅವನು ಬರೋ ಮಠ ನೀ ನಮಾಜ್ ಮುಗಿಸಬಾರ್ದು, ಎಲ್ಲಾನ ಅದನ್ನೇ. ಯಾಕೆ ಈ ಮಾತನ್ನ ಹೇಳ್ದಿ ಅಂತ. ಆ ಅಜ್ಜ ಅವ್ರೇನು ನಡೆಯಾಕ್ತಿದ್ರು, ಅವರೇನು ಧರ್ಮದವರಲ್ಲ. ಈ ಮಾತನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ಯಾವುದೋ ಧರ್ಮದವನ ಇರಲಿ, ಅವ ನಮ್ಮ ತಂದೆ ಸಮಾನ ಅದಾನಂತಂದ್ರ ಎಲ್ಲರಿಗೂ ಗೌರವ ಕೊಡಬೇಕು. ಇದು ನಮ್ಮ ಧರ್ಮ ಗೌರವ. ಇವತ್ತು ನಾವು ಹಾದಿ ಎಲ್ಲಿ ತಪ್ಪಿದೀವಿ ಅಂತಂದ್ರೆ, ನಮ್ಮ ಹುಡುಗರು ನಮ್ಮ ಮುಂದೆ, ತಂದೆ ತಾಯಿ ಮುಂದೆ, ಗುರುವಿನ ಮುಂದೆ ಮೊಬೈಲ್ ಹಿಡ್ಕೊಂಡು ನಿಂತಿರ್ತಾರೆ. ಗುರು ಹೋಗಾಕತ್ತ ನಮ್ದು ಅರಿವು ನಮ್ಮ ಮಕ್ಕಳಿಗೆ ಇರುವುದಿಲ್ಲ. ನಮ್ಮ ತಂದೆ ಬರತಾನು ಅನ್ನುವಂಥ ಅರಿವು ನಮ್ಮ ಮಕ್ಕಳಿಗೆ ಇರುವುದಿಲ್ಲ ಅಂತಂದ್ರೆ ನಾವು ಏನು ಧರ್ಮ ಕಲಿಸಾಕತ್ತೀವಿ ಅಂತ ನನಗೆ. ನೀ ತಂದೆ ಸ್ವರ್ಗದ ಬಾಗಿಲ, ತಾಯಿ ಪಾದದ ಕೆಳಗೆ ಸ್ವರ್ಗ ಐತಿ ಅಂತೇಳಿ ಮಹಾತ್ಮರು ನಮಗೆ ಹೇಳಿದಾರಲ್ಲ. ಆ ತಂದೆ ತಾಯಿಗೆ ಮನಸ್ಸು ನುಡಿಸಿ ಅವನು ಯಾವುದೋ ಮಹಾತ್ಮರಿಗೆ ಹೋಗಿ ಅವನು ಪೂಜಿಸಿದ್ರು ಯಾವತ್ತೂ ನಿನಗೆ ಆ ಮಹಾತ್ಮ ಕೊಡುವುದಿಲ್ಲ. ಯಾಕಂತಂದ್ರೆ ನಿನಗೆ ಬೋಧನೆ ಸಿಗಬೇಕು ಅಂತಂದ್ರೆ ಫಸ್ಟ್ ಮೊದಲಿಗೆ ನಿನ್ನ ತಾಯಿ ತಂದೆ ಪೂರ್ತಿ ಆಶೀರ್ವಾದ ಯಾವ ಮಗನ ಮೇಲೆ ಇರ್ತೈತಿ ಅವ್ರಿಗೆ ಎಲ್ಲಾ ಮಹಾತ್ಮರು ಸಿಕ್ಕಿರ್ತಾರೆ. ಮಹಾತ್ಮರು ಈಗ ನಾವು ಈ ಮಾತನ್ನು ಹೇಳ್ತಾರೆ. ಬಂಡಿವಾಳ ಗಿರೀಶ್ ಆಶ್ರಮದ ಡಾಕ್ಟರ್ ಎಸಿ ವಾಲಿ ಗುರುಜಿ ಮಾತನಾಡಿ, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ ಕೊಟ್ಟು ಮುಂದಿನ ಆಸ್ತಿಯನ್ನಾಗಿಸಿಕೊಳ್ಳಬೇಕು. ಮಕ್ಕಳ ಭವಿಷ್ಯ ರೂಪಿಸುವ ಜವಾಬ್ದಾರಿ ತಂದೆ ತಾಯಿಗಳ ಮೇಲಿದೆ. ಸಜ್ಜದ ವ್ಯವಸ್ಥೆಯಲ್ಲಿ ಕೆಲವು ಮಕ್ಕಳು ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಅಂತವರನ್ನ ದಾರಿಗೆ ತರುವ ಕರ್ತವ್ಯ ಹೆತ್ತ ತಾಯಿ ತಂದೆಗಳು ಮೇಲಿದೆ ಎಂದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕಲ್ಯಾಣಪುರದ ಬಸವಣ್ಣ ಜನವರು ಚನ್ನವೀರ ಸ್ವಾಮಿ ಹಿರೇಮಠ ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಗಳಾಗಿ ಶಿವಾನಂದ ಬೆಂತೂರ, ಮಮತಾ ಬೆಡತೂರ, ಚೆನ್ನಬಸಪ್ಪ ಕಟ್ಟಿಗಾರ್, ಶಾಂತಪ್ಪ ಕುಸುಗಲ್, ಶೇಖಪ್ಪ ಮಲ್ಲಿಗವಾಡ, ಮಾನಪ್ಪ ಬಡಿಗೇರ, ದೇವಪ್ಪ ಹೊಸಳ್ಳಿ, ಮಲ್ಲಪ್ಪ ಕಂಬಳಿ, ಶಿವಲಿಂಗಪ್ಪ ಕಾಸಣ್ಣವರ್, ಶಿವಪ್ಪ ಸಿದ್ದನವರ್, ಶೇಖಪ್ಪ ಸಂಶಿ, ಶಿವಪ್ಪ ದಾನಮ್ಮನವರ್, ಬಸವರಾಜ್ ಯೋಗಪ್ಪನವರ್, ಹನುಮಂತ ಸಿದ್ದೂನವರ್ ಕಾರ್ಯಕ್ರಮ ನಿರೂಪಿಸಿದ್ರು. ಈ ವೇಳೆ ಗ್ರಾಮಸ್ಥರು ಹಾಗೂ ಎಲ್ಲಾ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.